ಇನ್ನು ಸದ್ಯ ಎಲ್ಲೆಲ್ಲೂ ಬರೀ ಕಲರ್, ತಿನ್ನೋ ಕಲ್ಲಂಗಡಿಯಲ್ಲೂ ಕಲರ್, ಹಚ್ಚೋ ಮೆಹಂದಿಯಲ್ಲೂ ಕೆಮಿಕಲ್ ಕಲರ್. ಈ ಡೆಡ್ಲಿ ಬಣ್ಣ ಜನರನ್ನ ಭಯದ ವಾತಾವರಣಕ್ಕೆ ದೂಡ್ತಾ ಇದೆ. ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಅನಾರೋಗ್ಯಕ್ಕೆ ಕಾರಣವಾಗುವ ಎಲ್ಲವನ್ನು ಬಂದ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದೆ. ಮನಸ್ಸಲ್ಲಿ ರಂಗು ಮೂಡಿಸೋ ಮದರಂಗಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಮದುವೆ ಬಂದ್ರೆ ಮೆಹಂದಿಯದ್ದೇ ಕಲರವ. ಹುಡುಗಿಯರಿಗೆ ಗೋರಂಟಿ ಅಂದ್ರೆ ಪಂಚಪ್ರಾಣ. ಇದೀಗ ಬಣ್ಣ ಬಿಟ್ಟು ಕೈ ಅಂದ ಹೆಚ್ಚಿಸುವ ಗೋರಂಟಿ ಬಳಸಿದ್ರೆ ಅನಾರೋಗ್ಯ ಗ್ಯಾರಂಟಿ ಎಂಬ ಸ್ಫೋಟಕ ಅಂಶ ಸದ್ಯ ಬಯಲಾಗಿದೆ. ಲಿಪ್ಸ್ಟಿಕ್, ಟ್ಯಾಟೂ ಜೊತೆ ಮೆಹಂದಿಯು ಡೇಂಜರ್. ಹೌದು, ಹೆಣ್ಮಕ್ಕಳ ಅಂದ ಹೆಚ್ಚಿಸೋ ಲಿಪ್ಸ್ಟಿಕ್ ಅಪಾಯಕಾರಿ ಎಂಬ ಸುದ್ದಿ ಹರಡಿತ್ತು. ಬಳಿಕ ಟ್ಯಾಟೂನಲ್ಲೂ ಬಳಸುವ ಕಲರ್ ಕಿಲ್ಲರ್ ಆಗಬಹುದು ಎಂಬ ವರದಿ ಬಂದಿತ್ತು. ಈ ಬೆನ್ನಲ್ಲೇ ಮೆಹಂದಿಗೆ ಅಪಾಯಕಾರಿ ಕಲ್ಲರ್ ಬಳಕೆ ಆಗ್ತಿರೋ ಅನುಮಾನ ಶುರುವಾಗಿದೆ. ಕೈಯಲ್ಲಿ ದೀರ್ಘಕಾಲ ಉಳಿಯಲು ಕೃತಕ ಬಣ್ಣ ಬಳಕೆ ಮಾಡಲಾಗ್ತಿದೆ ಎಂಬ ಬಗ್ಗೆ ಬೆಂಗಳೂರಿನಲ್ಲಿ ಸ್ಯಾಂಪಲ್ ಸಂಗ್ರಹಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ. ಅದು ಜಾಸ್ತಿ ಕಲರ್ ಬರಲಿ ಅನ್ನೋ ಕಾರಣಕ್ಕೆ ಅಲ್ಲಿ ಕೆಮಿಕಲ್ಸ್ ಅಥವಾ PPTsಗಳು ಜಾಸ್ತಿ ಸೇರ್ಪಡೆ ಮಾಡ್ತಾರೆ. ಅದನ್ನು ಈ ಮೆಹಂದಿ ಆದರೆ ನಿಮಗೆ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ ಆಗುತ್ತೆ, ಅಲರ್ಜಿ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಸೊ ಹಾಕಿದ ತಕ್ಷಣನೇ ನಿಮಗೆ ಅಲ್ಲಿ ಅಲರ್ಜಿ ಆಗೋದು, ಉರಿ ಆಗೋದು, ಕೆಂಪಾಗೋದು ಅಥವಾ ಊತ ಬರೋದು ಆಗೋ ಸಾಧ್ಯತೆ ಇರುತ್ತೆ. ಇಷ್ಟೇ ಅಲ್ಲ, ಇತ್ತೀಚೆಗೆ ಅನೇಕ ಕಡೆಗಳಲ್ಲಿ ಬೀದಿಯಲ್ಲಿ ಕಾಸ್ಮೆಟಿಕ್ಸ್ ಮಾರಾಟ ಮಾಡಲಾಗ್ತಿದೆ. ದೊಡ್ಡ ದೊಡ್ಡ ಬ್ರ್ಯಾಂಡ್ ಹೆಸರಿನಲ್ಲಿ ನಕಲಿ ಸೌಂದರ್ಯವರ್ಧಕಗಳನ್ನ ಮಾರ್ತಿದ್ದಾರೆ. ಹೀಗಾಗಿ ಲಿಪ್ಸ್ಟಿಕ್ ಜೊತೆ ಕಾಸ್ಮೆಟಿಕ್ಸ್ ಗಳನ್ನು ಪರೀಕ್ಷೆ ಒಳಪಡಿಸಲು ತಯಾರಿ ನಡೆಸಲಾಗ್ತಿದೆ. ಬ್ಯೂಟಿ ಕಾನ್ಶಿಯಸ್ ಆಗಿ ಯಾವುದನ್ನು ಯೂಸ್ ಮಾಡಬಾರ್ದು. ಹೆಲ್ತ್ಗಿಂತ ಇಂಪಾರ್ಟೆಂಟ್ ಬ್ಯೂಟಿ ಏನಿರಲ್ಲ. ಸೊ ಬ್ಯೂಟಿ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ ಬದಲು ಹೆಲ್ತ್ ಬಗ್ಗೆ ಮಾಡಬೇಕು. ಎಲ್ಲ ನೋಡಿಬಿಟ್ಟು ಇನ್ಫಾರ್ಮೇಟಿವ್ ಆಗಿ ಯೂಸ್ ಮಾಡಬೇಕು ಅಷ್ಟೇ. ಡೆಡ್ಲಿ ಇಡ್ಲಿ, ಪ್ಲಾಸ್ಟಿಕ್ ಬಳಕೆ ತಡೆಗೆ ಮಿಶ್ರ ಪ್ರತಿಕ್ರಿಯೆ. ಇನ್ನು ಪ್ಲಾಸ್ಟಿಕ್ ಬಳಸಿ ಮಾಡುವ ಇಡ್ಲಿ ಕ್ಯಾನ್ಸರ್ಗೆ ಕಾರಣವಾಗಬಹುದು ಅನ್ನೋ ಸಂಗತಿ ಹೊರಬಿದ್ದಿತ್ತು. TV9 ಅಭಿಯಾನದಿಂದ ಆರೋಗ್ಯ ಇಲಾಖೆಯು ಪ್ಲಾಸ್ಟಿಕ್ ಬ್ಯಾನ್ ಮಾಡಿತ್ತು. ಇದೀಗ ಬೆಂಗಳೂರಿನ ಹಲವೆಡೆ ಪ್ಲಾಸ್ಟಿಕ್ ನಿಷೇಧಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲ ವ್ಯಾಪಾರಿಗಳು ಪ್ಲಾಸ್ಟಿಕ್ ಬಿಟ್ಟು ಬಾಳೆ ಎಲೆಯಲ್ಲೇ ಇಡ್ಲಿ ಕೊಟ್ರೆ, ಇನ್ನೂ ಕೆಲವೆಡೆ ತಟ್ಟೆಗಳ ಮೇಲೆ ಪ್ಲಾಸ್ಟಿಕ್ ಹಾಕಿ ಊಟ ಕೊಡ್ಲಾಗ್ತಿದೆ. ಇನ್ನೂ ಕೂಡ ಕೆಲವೊಂದು ಕಡೆ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇದ್ದಾರೆ. ತಾವಿಲ್ಲಿ ಗಮನಿಸಬಹುದು, ಇಲ್ಲಿ ಪ್ಲಾಸ್ಟಿಕ್ ತಟ್ಟೆಗಳನ್ನು ಬಳಸ್ತಾ ಇರುವಂಥದ್ದು. ಇದು ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಕಾರಕ ಆಗುತ್ತೆ. ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ ಈ ತಟ್ಟೆಯಲ್ಲಿ ಊಟ ಮಾಡಿದ್ರೆ. ಕಲ್ಲಂಗಡಿ ಹಣ್ಣಿನಲ್ಲೂ ಇದೇ ಕಿಲ್ಲರ್ ಕಲ್ಲರ್. ಬರೀ ಸೌಂದರ್ಯವರ್ಧಕಗಳು ಮಾತ್ರವಲ್ಲ, ದೇಹಕ್ಕೆ ತಂಪು ಎನಿಸುವ ಕಲ್ಲಂಗಡಿಯಲ್ಲೂ ಕೆಮಿಕಲ್ ಬಳಕೆಯಾಗ್ತಿದೆ. ಇಂಜೆಕ್ಷನ್ ಮಾಡೋ ಮೂಲಕ ಹಣ್ಣು ಕೆಂಪಗಾಗಿಸುವ ಕೃತ್ಯವು ನಡೆದಿದೆ. ಈ ಹಣ್ಣು ತಿಂದ್ರೆ ಅನಾರೋಗ್ಯ ಕಟ್ಟಿಟ್ಟ ಬುತ್ತಿ. ಏನು ಈಗಾಗಲೇ ಕಲಬುರಗಿಯ ಬಿಸಿಲನಾಡು ಅಂತ ಕರೀತಾರೆ. ಇಲ್ಲಿ ಬಹಳಷ್ಟು ಬಿಸಿಲು ಇರ್ತದೆ. ಈಗಾಗಲೇ ಚಾಲು ಆಗ್ಯದ. ಏನಂತಾರೆ, ಬಿಸಿಲ ನಾವು ತಿನ್ನೋದು ಕಲ್ಲಂಗಡಿ ಜಾಸ್ತಿ. ಹಾಗಾಗಿ ಕಲ್ಲಂಗಡಿ ತಿನ್ನೋಕೆ ಹೋದರೆ ಅದರಲ್ಲಿ ಕೃತಕವಾಗಿ ಕಲರನ್ನು, ಬಣ್ಣವನ್ನು ಬೆರೆಸಿ ಮಾರೋದ್ರಿಂದ ಇವತ್ತು ತಿಂತಕ್ಕಂಥ ಪ್ರತಿಯೊಬ್ಬರ ಆರೋಗ್ಯ ಮೇಲೆ ಹಾನಿ ಆಗ್ತದೆ. ಬಾಗಲಕೋಟೆಯಲ್ಲಿ TV9 ರಿಯಾಲಿಟಿ ಚೆಕ್ ನಡೆಸಿದೆ. ಈ ಬಗ್ಗೆ ವ್ಯಾಪಾರಿಗಳು ಮಾತನಾಡಿ, UP, ಬಿಹಾರದಲ್ಲಿ ಬಣ್ಣ ಮಿಶ್ರಣ ಮಾಡಬಹುದು, ನಾವು ಮಾಡಲ್ಲ ಎಂದಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಹಣ್ಣನ್ನ ಖರೀದಿಸುವ ವ್ಯಾಪಾರಿಗಳೇ ಕಿತಾಪತಿ ಮಾಡಬಹುದು ಅಂತ ರೈತರು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯ ತಿನ್ನೋ ಆಹಾರ, ಬಳಸೋ ಸೌಂದರ್ಯ ವರ್ಧಕಗಳಲ್ಲಿ ಡೆಡ್ಲಿ ಕೆಮಿಕಲ್ ಬಳಸ್ತಿರೋದು ಜನರನ್ನ ಆತಂಕಕ್ಕೆ ದೂಡಿದೆ. ಅದೇನೇ ಇರಲಿ, ಜನ ಯಾವುದನ್ನೇ ಆಗಲಿ ಬಳಸೋ ಮುನ್ನ ಒಂಚೂರು ಆಲೋಚನೆ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.